ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮತ್ತೆ ಮನೆ ಕುಟುಂಬದ ದೇವರ ಪೂಜೆ ಅಂದರೆ ವರ್ಷದ ತಂಬಿಲ ಇರ್ತದೆ ಪೂಜೆಗೆ ಬಂದಿದ್ದೇವೆ ನಾವು. ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ, ದೇವರ ಚಕ್ರಿ ಮಾಡ್ತಾರೆ ಅಂತ ನೋಡುವ. ಕುಟುಂಬದಂದರೆ ಹಳೆಯ ಮನೆ ಇದು. ಹಾಗೆ ಇದು ಬೀಚ್ ಬದಿ ಕೂಡ, ತುಂಬ ಬೀಚ್ ಬದಿ ಫಸ್ಟ್ ಮನೆ ಅಂತ ಹೇಳ್ಬೋದು. ಇಲ್ಲಿ ನಾವು ಕುಟುಂಬದ ಮನೆಯಲ್ಲಿರೋದಕ್ಕಿಂತ ಜಾಸ್ತಿ ಅಲ್ಲಿ ಬೀಚ್ ಬದಿಯಲ್ಲೇ ಜಾಸ್ತಿ ಇರೋದು. ಅಲ್ಲಿ ಗೆಸ್ಟ್ ಹೌಸ್ ಎಲ್ಲ ಇದೆ ಪಕ್ಕದಲ್ಲಿ, ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಖುಷಿಯಾಗತ್ತೆ. ಹಾಗೆ ನೋಡಿ, ಇಲ್ಲಿ ದೇವರ ಚಾಕರಿ ಮಾಡ್ತಾ ಇದ್ದಾರೆ. ವರ್ಷದ ಪೂಜೆ ತಂಬಿಲ ಅಂತ ಹೇಳ್ತೇವಲ್ಲ, ಅದು ನಡೀತಾ ಇದೆ. ಎಲ್ಲ ಕಡೆ ತಂಬಿಲ ನಡೆಯೋದಕ್ಕಿಂತಲೂ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಇಲ್ಲಿ ನಮ್ಗೆ ಏನು ಕೆಲಸ ಇಲ್ಲ. ಅಂದರೆ ಇಲ್ಲಿ ತುಂಬ ಮಂದಿ 90% ಎಲ್ಲ ಬಾಂಬೆಯವರಾಗಿದ್ದರಿಂದ ಅವರು ಟೈಮಿಗೆ ಬಂದು ಪೂಜೆಗೆ ನಿಲ್ತಾರೆ. ಹಾಗಾಗಿ ಊರಲ್ಲಿದ್ದು ಒಂದು 2-3 ಪಾಲು, ಅಂದರೆ 2-3 ಫ್ಯಾಮಿಲಿ ಮಾತ್ರ ಇಲ್ಲಿ ಊರಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಊರಿನವರಿಗೂ ಏನು ಕೆಲಸ ಇಲ್ಲ. ಎಲ್ಲ ಕೋಳಿ ಕೊಯ್ದು ಅದನ್ನು ಕಳಿಸಿ ಕ್ಯಾಟ್ರಸ್ ಊಟ ಮಾಡ್ತಾರೆ. ఏం చల్లారు సౌఖ్యానే తింటే ಯಾವತ್ತೆ ಅಲ್ಲೇ ನಮಗೆ ಕೆಲಸ ಇಲ್ಲದ್ರಿಂದ ನಾನು ಮತ್ತು ನನ್ನ ಮಗ ಬೀಚಿಗೆ ಬಂದ್ವಿ ಸೀದಾ. ಅಲ್ಲಿ ನೋಡಿ, ಆಗಲೇ ನಮ್ಮ ಫ್ಯಾಮಿಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಅದೇ ಬೀಚ್ ತೋರಿಸ್ಲಿಕ್ಕೆ ಆಗಲ್ಲ, ಸುಮ್ಮನೆ ಬೀಚ್ ಗಾಳಿಯನ್ನು ಅನುಭವಿಸಬೇಕು ಅಷ್ಟೇ. ನೋಡಿ, ಮಕ್ಕಳು ಆಟ ಆಡ್ತಿದ್ದಾರೆ. ನಾವು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡಿದ್ವಿ. ಬೆಟ್ಟ ಗೊಬ್ಬುನೇ ಬೆಟ್ಟ ಆಫ್ ಅಂಡೆ ಆನ್ ಮಲ್ತಾನೆ ನೀರು ಗೊಬ್ಬಲಿ ಈರ ಗುಂಡಿ ಹತ್ತಿದ್ದು ಕುಲ್ಲೆ ಅಣ್ಣ ಇರ್ನ ಕಾರಿಗೆ ಪೊಯ್ಯ ಬಾಡುವೆ ಕಾರಿಗೆ ಈರೇನು ಮಲ್ಪುನು ಓ ದೇವೇರಿನೇ ಮಿಕ್ಕಿ ಮೌಸಾ ಶ್ರೀಜಲಕ್ಕ ನಿಂಡಿಯಾ ತುಕ ಶ್ರೀಜಲ ಮನೆ ತುಕ ಈ ಶ್ರೀಜಲಕ್ಕ ನಿಂಡಲ್ಲ ಒಂದು ಊತು ಲೆಕ್ಕ ಒಂದು ತುಕ ಆರದೆಲ್ಲ ಕೊಂಡು ತುಕ ಆರದೆಲ್ಲಕ್ಕ ನಿಂಡಿಯಾ ತುಕ ಶ್ರೀಜಲಕ್ಕ ಓಣ್ ತುಕ ಶ್ರೀಯಮಲಕ್ಕ ಮನ್ಪುಲೆ ಗಾಳಿಪಟ ಮಲ್ತೊಂದುಲ್ಲೇರೆ ಇದು ಮಿಮ್ಮಿಯವು ಮುಳ್ಳು ಬತ್ತನ ಮಿಮ್ಮಿನ ಮುಳ್ಳು ಬತ್ತನ ಲೀಫವು ನೋಡಿ. ನಿಮಗೆ ಬೀಚ್ ತೋರಿಸ್ತಾ ಇದ್ದೇನೆ, ಆದರೆ ನೋಡಲಿಕ್ಕಾಗಲ್ಲ, ತುಂಬ ಕತ್ಲಾದ್ರಿಂದ ಜಸ್ಟ್ ಗಾಳಿನ ಅನುಭವಿಸ್ಬೇಕು ನೀವು ಅಷ್ಟೇ. ಮೆಹಸೂಸ್ ಕರ್ನಾ ಹೈ ಮೆಹಸೂಸ್. ಅದಲ್ಲಿ ಕಾಣೋದು ಗೆಸ್ಟ್ ಹೌಸ್. ಇದು ಲೈಟಿಂಗು ರಾಧಾ ಹೆರಿಟೇಜ್ ಅಂತ ಪಾರ್ಟಿ ಎಲ್ಲ ನಡೆಯುತ್ತೆ. ಮತ್ತು ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕಾಪು ಲೈಟ್ ಹೌಸ್. ಇದು ಲೈಟ್ ಕಾಣ್ತಾ ಇದೆ ದೂರದಲ್ಲಿ. ಅಡೆಗೆ 3 ಸೌಜನ್ಯಕ್ಕ ಅಲ್ಲ ಮಾಪನಕ್ಕೆ ಅಲ್ಲ ಶಾರ್ಟೆಡ್ ಗೊಬ್ಬರ ಶಾರ್ಟೆಡ್ ಬಾಕ್ಸ್ದಲ್ಲೇ ಗೊಬ್ಬರ ಬಾಕ್ಸ್ದಲ್ಲೇ ಕೆರೆಯಲ್ಲಿ ಜಂಪ್ ಅನ್ಕೋತ ದಾಂಟೋಚ ಚಂಡಿ ಆಗ್ತದೆ
ನೋ ಎಕ್ಸ್ಕ್ಯೂಸ್ ಮೈ ಮಿಸ್ಕಿಟ್ ಇಂಗ್ಲೀಷ್ ಪಾದ್ರೆ ಟೀಚರ್ ಅಡೇಬೋದು ಚಿಚ್ಚೆ ಕಂಪೂಸ್ ಬ್ಯಾಂಗ್ಳೂರು ಉಂಟಾ ಟೀಚರೇ ಕಂಪೂಸ ಒಂದೊಂದು ಆರಾಧ್ಯ ಎಲ್ಲರ ಕೈ ಮುಗಿದ ಮೇಲೆ ಸ್ವಲ್ಪ ಟೈಮ್ ಇತ್ತು. ಆಗ ಸ್ವಲ್ಪ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಿದ್ರು. ಹಾಗೆ ಇಲ್ಲಿ ನಮಗೇನು ಕೆಲಸ ಇಲ್ಲ, ಅದೇ ಕ್ಯಾಟಸ್ ಊಟ ಬರುತ್ತೆ, ನಾವು ಆರಾಮಾಗಿ ಊಟ ಮಾಡಿದರೆ ಆಯಿತು. ತಂಬಿಲ್ಲಕ್ಕೆ ಹೋದಲ್ಲಿ ಕೆಲಸ ಇರೋದು ಅಂದರೆ ಇದು ಒಂದೇ ಜಾಗ ಅಂತ ಹೇಳ್ಬೋದು. ಆತಜಿ ಉಂಟಿದೆ ಪನ್ನ ಅಪ್ಪು ಸ್ಟಾರ್ಟ್ ಮುಟ್ರಿ ತೆಂಚ उसमें से चुन के काम ಒಂದು ಅಯ್ಯೋ ಚೂರ ಈಗಿನ ಬಿಸಿಗಾಳಿಗೆ ಆ ಬೀಚ್ ಬದಿಯಲ್ಲಿ ತಂಪಾದ ಗಾಳಿ ಬರ್ತಿತ್ತು ನೋಡಿ, ತುಂಬ ಖುಷಿ ಆಗ್ತಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಬೀಚ್ ಬದಿಯಲ್ಲಿ ತುಂಬ ಖುಷಿಯಾಗುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ಬಡಿಸ್ಲಿಕ್ಕೂ ಕೆಲಸ ಇಲ್ಲ ನಮಗೆ, ಬಡಿಸ್ಲಿಕ್ಕೂ ಜನ ಮಾಡ್ಕೊಳ್ತಾರೆ. ಇದೆಲ್ಲ ಬಾಂಬೆಯಲ್ಲಿರೋದ್ರಿಂದ ಅವರು ಖರ್ಚನ್ನು ನೋಡ್ಕೊಳ್ತಾರೆ. ಕುರಿದೆ 3 ಫ್ಯಾಮಿಲಿ ಇರೋದಲ್ವ, ಹಾಗಾಗಿ ಅವರಿಗೂ ಕಷ್ಟ ಬೇಡ ಅಂತ ಹೇಳ್ಕೊಂಡು ಜನನೇ ಮಾಡ್ತಾರೆ. ಹಾಗಾಗಿ ಕೋಳಿ ಕೊಯ್ಯೋದಾಗಲಿ ಕೋಳಿ ಮಾಡೋದಾಗಲಿ ಯಾವುದೂ ಇಲ್ಲ. ಯಾರೆಲ್ಲ ನನ್ನ ಚಾನಲ್ ಫಸ್ಟಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಮೋನೋ ಚಾನಲ್ ಆದ್ದರಿಂದ ನಿಮ್ಮ ಹೈಪ್ ಎಲ್ಲ ನನಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಡಿಯೋ ಇಷ್ಟ ಆದರೆ ನಂಗೆ ಹೈಪ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.
ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.